ಹಾಗೆ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ತೇಜಸ್ವಿ ಸೂರ್ಯನವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕೃಷ್ಣಮೂರ್ತಿ ಅಣ್ಣನವರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ಅಣ್ಣವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಫಲಪುಷ್ಪವನ್ನು ನೀಡಿದಂತಹ ಶ್ರೀಯುತ ಕೃಷ್ಣಮೂರ್ತಿ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಆದರ್ಶ ಯುವ ಮುಖಂಡರಾಗಿದ್ದು ರಾಷ್ಟ್ರ ಪ್ರೇಮ ವಿಷಯದಲ್ಲಿ ಸಮಸ್ತ ಯುವ ಪೀಳಿಗೆಗೆ ಮಾದರಿಯಾಗಿರುತ್ತಾರೆ. ಕಾನೂನು ಪದವೀಧರರಾದ ಇವರು ಹಲವಾರು ಕ್ಲಿಷ್ಟಕರ ದಾವೆಗಳಲ್ಲಿ ವಾದ ಮಂಡಿಸಿ ಜಯಶೀಲರಾಗಿರುತ್ತಾರೆ. ವಿದ್ಯಾರ್ಥಿ ದಶೆಯಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡ ಇವರು ಎಬಿವಿಪಿ ಮುಖಂಡರಾಗಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿರುತ್ತಾರೆ. ಮಾತ್ರವಲ್ಲದೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವಿಭಾಗದ ನಾಯಕರಾಗಿದ್ದು ಪ್ರಸ್ತುತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿ ಮಾದರಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸನಾತನ ಸಂಸ್ಕೃತಿಯನ್ನು ಎತ್ತಿಡಿಯುವಲ್ಲಿ ಆದರ್ಶಪ್ರಾಯರಾಗಿರುತ್ತಾರೆ. ಶ್ರೀಯುತರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಹೆಮ್ಮೆಯ ಸಂಗತಿ. ಅಣ್ಣನವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಶ್ರೀಯುತ DN ರಮೇಶ್ನವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುತ್ತಾರೆ. ಅಣ್ಣನವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಣ್ಣನವರಿಗೆ ಆನಂದ ಅಣ್ಣನವರು ಫಲಪುಷ್ಪವನ್ನು ನೀಡಬೇಕಾಗಿ ಗೌರವಿಸಬೇಕಾಗಿ ಅಣ್ಣನವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ರಥಸಪ್ತಮಿಯ ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದಂತಹ ಮಹದೇವರಾವಣ್ಣನವರೇ, ಹಿರಿಯರಾದಂತಹ ರೆಡ್ಡಯ್ಯ ರಾಜವಣ್ಣನವರೇ, ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಆತ್ಮೀಯರು ಆದಂತಹ ಈ ಭಾಗದ ಮಾಜಿ ನಗರಸಭಾ ಸದಸ್ಯರಾದಂತಹ DN ರಮೇಶ್ ರವರೇ, ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಸೂರ್ಯನಿಗೆ ಅಗ್ನಿಹೋತ್ರದ ಮೂಲಕ ಮತ್ತು ಸಾಮೂಹಿಕ ಸೂರ್ಯ ನಮಸ್ಕಾರದ ಮೂಲಕ ಗೌರವವನ್ನು ಸಲ್ಲಿಸಲಿಕ್ಕೆ, ನಮಸ್ಕಾರದ ಅರ್ಪಣೆ ಮಾಡಲಿಕ್ಕೆ ಬಂದಿರುವಂತಹ ಸಾವಿರಾರು ಜನ ಸೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ರಥಸಪ್ತಮಿಯ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ನಿಮಗೆಲ್ಲರಿಗೂ ನಾನು ಕೋರ್ತಾ ಇದ್ದೇನೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ 40 ವರ್ಷಕ್ಕೂ ಹೆಚ್ಚು ಈ ತಪಸ್ಸನ್ನ ನಿರಂತರವಾಗಿ ನಡೆಸ ಸೂರ್ಯನಾರಾಯಣನನ್ನು ಆರಾಧಿಸುವುದು ಭಾರತ ದೇಶದ ಇತಿಹಾಸ ಪರಂಪರೆ. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಪರಿವಾರ ಎಂಬುದು ಸಮಿತಿಯ ಮೂಲ ಧ್ಯೇಯೋದ್ದೇಶವಾಗಿ ಸದೃಢ ಭಾರತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕಾಗಿ ರಥ ಸಪ್ತಮಿಯ ಈ ವಿಶೇಷ ದಿನದಂದು 108 ಸಾಮೂಹಿಕ ಸೂರ್ಯ ನಮಸ್ಕಾರಗಳನ್ನು ಭಾರತ ಮಾತೆಯ ಪಾದ ಪದ್ಮಗಳಿಗೆ ಸಮರ್ಪಣೆ ಮಾಡುವ ಸದಾವಕಾಶ ನಮಗೆ ದೊರೆತಿದೆ ಬಂಧುಗಳೇ. ಪ್ರಕೃತಿಯಲ್ಲಿ ಮಾನವನಿಂದಾಗುವ ಮಾಲಿನ್ಯ ಶಮನ ಮಾಡಲು ಅಗ್ನಿಹೋತ್ರದಿಂದ ಮಾತ್ರ ಸಾಧ್ಯವೆಂದು ವೈಜ್ಞಾನಿಕವಾಗಿಯೇ ರುಜುವಾತಾಗಿರುವ ಕಾರಣ ಅಗ್ನಿಹೋತ್ರದ ಮಹತ್ವವನ್ನು ಭಾರತ ಇಡೀ ವಿಶ್ವಕ್ಕೆ ಪರಿಚಯಿಸಿ ಲೋಕ ಕಲ್ಯಾಣಕ್ಕೆ ಮತ್ತೊಂದು ಹೆಜ್ಜೆ. ಈ ಸತ್ಕಾರ್ಯವನ್ನು ಕಾರ್ಯರೂಪಕ್ಕೆ ತರಲೆಂದೇ SPYSS ತನ್ನ